ಕ್ಷಣದಲ್ಲೇ ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಪವರ್ ಹಿಟ್ಟರ್ ಬ್ಯಾಟರ್ ಅಭಿಷೇಕ್ ಶರ್ಮಾ. ಫಸ್ಟ್ ಬಾಲ್ನಿಂದಲೇ ಬೌಲರ್ಗಳನ್ನ ಬೆಂಡೆತ್ತುವಂತ ಮಹಾನ್ ಚತುರ. ಆದರೆ ಭಾರತ ಪರ ಕಳೆದ ಕೆಲ ಪಂದ್ಯಗಳಿಂದ ಕಂಪ್ಲೀಟ್ ಆಗಿ ಡಲ್ ಆಗಿದ್ದಾರೆ. ರನ್ಸ್ ಬರ್ತಾ ಇಲ್ಲ. ಸೊ ಇದೇ ಕಾರಣಕ್ಕೆ ಅಭಿಷೇಕ್ರನ್ನ ತಂಡದಿಂದಲೇ ಕೈಬಿಡಿ ಅಂತ ಮಾಜಿ ಕ್ರಿಕೆಟರ್ ಕೆ ಶ್ರೀಕಾಂತ್ ಕೂಡ ಒತ್ತಾಯವನ್ನ ಮಾಡಿದ್ರು. ಆದ್ರೆ ಇದೇ ಅಭಿಷೇಕ್ ಶರ್ಮಾ ಈಗ ದೇಶಿ ಕ್ರಿಕೆಟ್ನಲ್ಲಿ ಸುನಾಮಿ ಎಬ್ಬಿಸಿದ್ದಾರೆ. ರನ್ ಮಳೆ ಸುರಿಸಿದ್ದಾರೆ. ಸೊ ಅಭಿಷೇಕ್ ಅವರ ಅಬ್ಬರ ನೋಡಿದಂತ ಕೆಲವರು ಭಾರತ ಏಕದಿನ ತಂಡಕ್ಕೆ ಅವರನ್ನ ಸೆಲೆಕ್ಟ್ ಮಾಡಿ ಅಂತಿದ್ದಾರೆ. ಹಾಗಾದ್ರೆ ಅಭಿಷೇಕ್ ಶರ್ಮಾಗೆ ODIನಲ್ಲಿ ಅವಕಾಶ ಕೊಡಬೇಕಾ? T20ನಲ್ಲಿ ಸೈಲೆಂಟ್ ಆಗಿ ಡೊಮೆಸ್ಟಿಕ್ನಲ್ಲಿ ಸದ್ದು ಮಾಡಿದ್ರೆ ಸಾಕಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಂ ಇಂಡಿಯಾದ ಮಾಜಿ ದಿಗ್ಗಜ ಆಟಗಾರ ಯುವರಾಜ್ ಸಿಂಗ್ ಅವರ ಗರಡಿಯಲ್ಲಿ ಪಳಗಿರುವಂತಹ ಅಭಿಷೇಕ್ ಶರ್ಮಾ T20 ಫಾರ್ಮೆಟ್ನ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಬ್ಯಾಟರ್. ಬಟ್ ಭಾರತ ಪರ ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಅದರಲ್ಲೂ ಜಿಂಬಾಬ್ವೆ ವಿರುದ್ಧದ ಸೀರೀಸ್ನಲ್ಲಂತೂ ಅಟ್ಟ ಫ್ಲಾಪ್ ಆಗಿದ್ರು. ಹೀಗಾಗಿ ಮುಂದಿನ ಕೆಲ ಪಂದ್ಯಗಳಲ್ಲಿ ಬೆಂಚ್ ಕಾಯಿಸಿದ್ರೆ ಆಗ ಫಾರ್ಮ್ಗೆ ಬರ್ತಾರೆ ಅಂತೆಲ್ಲ ಕೆಲವರು ಸಜೆಷನ್ ಕೊಟ್ಟಿದ್ರು. ಆದ್ರೆ ಈಗ ಅಭಿಷೇಕ್ ಶರ್ಮಾ ಡಬಲ್ ಸೆಂಚುರಿ ಬಾರಿಸಿದ್ದಾರೆ. 91 ಬಾಲಲ್ಲೇ ಡಬಲ್ ಸೆಂಚುರಿ ಸಿಡಿಸಿದ ಅಭಿಷೇಕ್ ಶರ್ಮಾ. T20 ಮಾದರಿಯಲ್ಲಿ ಕಳಪೆ ಫಾರ್ಮ್ನಿಂದ ಒದ್ದಾಡ್ತಾ ಇರುವಂತ ಅಭಿಷೇಕ್ ಶರ್ಮಾ ಈಗ ಏಕದಿನ ಮಾದರಿಯ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಹಾಗಂತ ಇದು ಇಂಟರ್ನ್ಯಾಷನಲ್ ಪಂದ್ಯ ಅಲ್ಲ, ಪಂಜಾಬ್ ಅಂತರ್ಜಿಲ್ಲಾ ಹಿರಿಯರ ವಿಭಾಗದ ಏಕದಿನ ಮಾದರಿಯ ಪಂದ್ಯ. ಅಮೃತಸರ ಪುರುಷರ ಸೀನಿಯರ್ ಟೀಮ್ ಪರ ಆಡ್ತಾ ಇರುವಂತ ಅಭಿಷೇಕ್ ಶರ್ಮಾ ಭಾನುವಾರ ಅಮೃತಸರದ ಗಾಂಧಿ ಮೈದಾನದಲ್ಲಿ ಟರ್ನ್ ತಂಡದ ವಿರುದ್ಧ ರನ್ ಸುನಾಮಿ ಎಬ್ಬಿಸಿದ್ದಾರೆ. ಕೇವಲ 91 ಬಾಲಲ್ಲಿ 233 ರನ್ಗಳನ್ನ ಸಿಡಿಸೋ ಮೂಲಕ ತಮ್ಮ ಹಳೆಯ ಖದರ್ ತೋರಿಸಿದ್ದಾರೆ. ಇವರ ಈ ಇನ್ನಿಂಗ್ಸ್ ನಲ್ಲಿ 25 ಸಿಕ್ಸರ್ಗಳಿದ್ವು, ಹಾಗೆ 15 ಬೌಂಡರಿಗಳು ಸೇರಿದ್ವು. ಸೊ ಇಲ್ಲಿ ಕೇವಲ ಬೌಂಡ್ರಿ ಹಾಗೆ ಸಿಕ್ಸರ್ಗಳಿಂದಲೇ 210 ರನ್ಗಳನ್ನ ಕಲೆ ಹಾಕಿದ್ರು. ಸೊ ಇನ್ನುಳಿದಿರುವಂತ 23 ರನ್ಗಳನ್ನ ಮಾತ್ರ ಸಿಂಗಲ್ಸ್ ಹಾಗೆ ಡಬಲ್ ರನ್ ನೋಡೋ ಮೂಲಕ ಕಲೆ ಹಾಕಿದ್ದಾರೆ. ಹಾಗೆ ಅವರ ಸ್ಟ್ರೈಕ್ ರೇಟ್ 256+ ಆಗಿತ್ತು. ಸೊ ಫಸ್ಟ್ ಬಾಲ್ನಿಂದಲೇ ಅಗ್ರೆಸಿವ್ ಇಂಟೆಂಟ್ ತೋರಿಸಿದಂತ ಅಭಿಷೇಕ್ ಶರ್ಮಾ ಎಲ್ಲಾ ಬೌಲರ್ಗಳನ್ನು ಕೂಡ ಚೆಂಡಾಡಿದ್ರು. ಅಭಿಷೇಕ್ ಅವರ ಸ್ಫೋಟಕ ಇನ್ನಿಂಗ್ಸ್ ನಿಂದಾಗಿ ಅಮೃತಸರ ತಂಡ 50 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 533 ರನ್ಗಳನ್ನ ಕಲೆ ಹಾಕಿತ್ತು. ಸೊ ಈ ಬಿಗ್ ಟಾರ್ಗೆಟ್ ಅನ್ನ ಚೇಸಿಂಗ್ ಆರಂಭ ಮಾಡಿದಂತ ಟರ್ನ್ ತಂಡ 8 ವಿಕೆಟ್ ನಷ್ಟಕ್ಕೆ 313 ರನ್ಗಳನ್ನ ಗಳಿಸೋಕೆ ಮಾತ್ರ ಸಾಧ್ಯವಾಯಿತು. ಸೊ ಅಲ್ಲಿಗೆ ಅಮೃತಸರ ತಂಡ 220 ರನ್ಗಳ ಬಿಗ್ ಮಾರ್ಜಿನ್ ಇಂದ ಗೆದ್ದು ಬಿಗಿತ್ತು. ಆದ್ರೆ ಈ ಮ್ಯಾಚ್ ಅಲ್ಲಿ ಅಭಿಷೇಕ್ ಶರ್ಮಾ ಅವರ ಇನ್ನಿಂಗ್ಸ್ ನಿಂದಾಗಿ ಅವರಿಗೆ ಭಾರತ ಏಕದಿನ ತಂಡದಲ್ಲೂ ಕೂಡ ಅವಕಾಶ ಕೊಡಬೇಕು ಎನ್ನುವಂತ ಕೂಗು ಎದ್ದಿದೆ. T20ನಲ್ಲಿ ಡಲ್, ODIನಲ್ಲಿ ಅಭಿಷೇಕ್ಗೆ ಅವಕಾಶ ಕೊಡ್ತಾರಾ? ಯಾವಾಗ ಏಕದಿನ ಮಾದರಿಯ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಡಬಲ್ ಸೆಂಚುರಿ ಬಾರಿಸಿದ್ರು, ಭಾರತ ಪರ ಏಕದಿನ ಮಾದರಿಯಲ್ಲೂ ಕೂಡ ಅವಕಾಶ ಕೊಡಿ ಅಂತ ಕೆಲವರು ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಆದರೆ ಅಭಿಷೇಕ್ ಶರ್ಮಾ T20ನಲ್ಲೇ ಫಾರ್ಮ್ ಕಳ್ಕೊಂಡಿದ್ದಾರೆ. ಸೊ ಹೀಗಿರುವಾಗ ಭಾರತ ಪರ ಅವಕಾಶ ಕೊಡಬೇಕಾ ಅನ್ನೋದು ಕೆಲವರ ವಾದ. ಯಾಕಂದ್ರೆ ಈ ವರ್ಷ ಆರಂಭದಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದ್ರು ಕೂಡ ಅನಂತರ ವಿಶ್ವಕಪ್ ನಂತರ ಸೊ ಕಂಪ್ಲೀಟ್ ಆಗಿ ಡಲ್ ಆಗಿರುವಂತದ್ದು. ಅದು ಅಲ್ಲದೆ ಈ ಸಲ ಸಾಕಷ್ಟು ಸಲ ಡಕ್ಔಟ್ ಕೂಡ ಆಗಿದ್ದಾರೆ. ಹಿಂದೆಲ್ಲ ಅಭಿಷೇಕ್ ಶರ್ಮಾ ಅಂದ್ರೆ ಹೊಡಿಬಡಿ ಆಟಗಾರ. ಆದ್ರೆ ವಿಶ್ವಕಪ್ ಮತ್ತು ಅದರಿಂದ ಈಚೆಗೆ ಸದ್ದು ಮಾಡಿದ್ದು ತೀರಾ ಕಡಿಮೆ. ಈ ವರ್ಷದ ಆರಂಭದಲ್ಲಿ ICC T20 ಬ್ಯಾಟರ್ಗಳ ರ್ಯಾಂಕಿಂಗ್ ನಲ್ಲಿ ಟಾಪ್ 1 ಪ್ಲೇಸ್ ನಲ್ಲಿದ್ರು. ಆದ್ರೆ ಈಗ 3ನೇ ಸ್ಥಾನದಲ್ಲಿದ್ದಾರೆ. ಜಿಂಬಾಬ್ವೆ ವಿರುದ್ಧದ ಸರಣಿಯಲ್ಲಂತೂ 3 ಪಂದ್ಯಗಳಲ್ಲೂ ಕೂಡ 2 ಅಂಕಿ ಮೊತ್ತವನ್ನ ರೀಚ್ ಆಗಲಿಲ್ಲ. ಸೊ 3 ಮ್ಯಾಚ್ ಸೇರಿ 3.66ರ ಅವರೇಜ್ ನಲ್ಲಿ ಒಟ್ಟಾರೆಯಾಗಿ 11 ರನ್ಗಳನ್ನ ಮಾತ್ರ ಕಲೆ ಹಾಕಿರುವಂತದ್ದು. ಇದಕ್ಕೂ ಮುನ್ನ ಇಂಗ್ಲೆಂಡ್ ವಿರುದ್ಧದ 5 T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 26ರ ಅವರೇಜ್ ನಲ್ಲಿ 131 ರನ್ಗಳನ್ನ ಕಲೆ ಹಾಕಿದ್ರು. ಅದಕ್ಕೂ ಮುಂಚೆ ಐರ್ಲೆಂಡ್ ವಿರುದ್ಧದ 2 ಪಂದ್ಯಗಳಲ್ಲಿ 24ರ ಅವರೇಜ್ ನಲ್ಲಿ 49 ರನ್ಗಳನ್ನ ಗಳಿಸಿದ್ರು. ಸೊ ಅಲ್ಲಿಗೆ ಕಳೆದ 10 T20 ಇನ್ನಿಂಗ್ಸ್ ಗಳಲ್ಲಿ ಅಭಿಷೇಕ್ ಶರ್ಮಾ ಅವರ ಬ್ಯಾಟ್ ಇಂದ ಕೇವಲ 1 ಸಲ ಮಾತ್ರವೇ ಅರ್ಧ ಶತಕ ಬಂದಿರುವಂತದ್ದು, ಅಂದ್ರೆ 50+ ರನ್ಗಳ ಗಡಿ ದಾಟಿರುವಂತದ್ದು. ಇಲ್ಲಿ ರನ್ಸ್ ಬಂದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಔಟ್ ಆಗಿರುವಂತ ರೀತಿಯ ಶಾಕಿಂಗ್ ಆಗಿದೆ. ಜಿಂಬಾಬ್ವೆ ವಿರುದ್ಧದ 3 ಪಂದ್ಯಗಳಲ್ಲೂ ಕೂಡ ಜಿಂಬಾಬ್ವೆ ಬೌಲರ್ ಬ್ಲೆಸ್ಸಿಂಗ್ ಮುಜ್ರಾಬಾನಿ ಅವರಿಗೆ ಅಭಿಷೇಕ್ ಶರ್ಮಾ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿರುವಂತದ್ದು. ಹಾಗೆ T20 ವಿಶ್ವಕಪ್ಗೂ ಮೊದಲು ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಸರಾಸರಿ 37+ ಇತ್ತು.
ಹಾಗೆ ಸ್ಟ್ರೈಕ್ ರೇಟ್ 195+ ಇತ್ತು. ಆದರೆ ಅಂದಿನಿಂದ ಈಚೆಗೆ ಅವರ ಸರಾಸರಿ 19.4ಕ್ಕೆ ಕುಸಿದಿದೆ. ಇನ್ನು ಸ್ಟ್ರೈಕ್ ರೇಟ್ ಕೂಡ ಡೌನ್ ಆಗಿದ್ದು 165ಕ್ಕೆ ಇಳಿದಿದೆ. ಹೀಗಿದ್ರೂ ಕೂಡ ಏಕದಿನ ಮಾದರಿಯ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಸೆಲೆಕ್ಟ್ ಮಾಡಿ ಅಂತ ಕೆಲವರು ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಸೊ ಈಗಲೇ ಭಾರತ ಏಕದಿನ ತಂಡಕ್ಕೆ ರೇಸ್ ಇದೆ. ಇದರ ನಡುವೆ ಒಂದೇ ಒಂದು ಅಬ್ಬರದ ಇನ್ನಿಂಗ್ಸ್ನಿಂದಾಗಿ ಅಭಿಷೇಕ್ಗೂ ಕೂಡ ODIನಲ್ಲಿ ಅವಕಾಶ ಕೊಡಿ ಅಂತಿದ್ದಾರೆ. ಆದರೆ ಅಭಿಷೇಕ್ ಶರ್ಮಾ ಲೋಕಲ್ ಬೌಲರ್ಗಳ ಎದುರಲ್ಲಿ ಅಬ್ಬರಿಸಿರೋದು. ಸೊ ಮೊದಲು T20 ಫಾರ್ಮ್ ಕಂಡುಕೊಳ್ಬೇಕು. ಸೊ ಇಲ್ಲಿ ಸ್ಟಿಲ್ ಆಗಿ ಅಥವಾ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ಬಂದಾಗ ಆನಂತರದಲ್ಲಿ ODIಗೆ ಸೆಲೆಕ್ಟ್ ಮಾಡಬೇಕಾ ಬೇಡವಾ ಅನ್ನೋದನ್ನ BCCI ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಸೊ ನಿಮ್ಮ ಪ್ರಕಾರ ಅಭಿಷೇಕ್ ಶರ್ಮಾಗೆ ಭಾರತ ಏಕದಿನ ತಂಡದಲ್ಲಿ ಅವಕಾಶ ಕೊಡಬೇಕಾ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.